ಸ್ವಾಮಿ ಶನಿದೇವ ಮೂಲೋಕದ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ ಗೋವಿಂದ, ಮುದಿಗೆರೆ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ಮುದಿಗೆರೆಯ ಒಡೆಯ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ. ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವ ಶಕಟಾಪ್ರಿಯ ಒಡೆಯ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಮುದಿಗೆರೆ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ
ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರುವ ವೇಳೆಗೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ನಾರದರು ಪ್ರತಿಯೊಂದು ಕಥೆಯಲ್ಲೂ ಬರಲೇಬೇಕು ನೋಡಿ. ಇವರು ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು ಅಂತ ಕರೀತಾರೆ. ಇವರು ಇವತ್ತೂ ಕೂಡ ನಮ್ಮ ಕಥೆಯಲ್ಲಿ ಬರ್ತಾ ಇದ್ದಾರೆ. ಇವರು ಬರಲೇಬೇಕು. ಇದಕ್ಕೆ ನಾರದರು. ನೀವು ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಈ ನಮ್ಮ ಕಥೆಯಲ್ಲಿ ನಾರದ ಮಹಾತ್ಮರು ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮನ ಒಂದು ಅವತಾರವನ್ನು ಜಗತ್ತಿಗೆ ಬಿತ್ತರಿಸುವುದಕ್ಕೋಸ್ಕರವಾಗಿ ಮಹಾನುಭಾವರಾಗಿರ್ತಕ್ಕಂಥ ಬ್ರಹ್ಮಮಾನಸ ಪುತ್ರನಾದ ನಾರದ ಮಹಾತ್ಮರು ನಾರಾಯಣನ ನಾಮಸ್ಮರಣೆ ಮಾಡ್ತಾ ಬರ್ತಾ ಇದ್ದಾರೆ. ಎಲ್ಲಾ ಕಥೆಗಳು ಕೂಡ ಪ್ರಾರಂಭವಾಗುವುದು ನಾರದರಿಂದಲೇ. ಭಗವಂತನ ಅವತಾರ ಭೂಲೋಕಕ್ಕಾಗಬೇಕಾದ್ರೂ ಕೂಡ ಈ ನಾರದರೇ ಕಾರಣ. ಬರ್ತಾ ಇದ್ದಾರೆ. ನಿಗಮಗೋಚರನೆ ಕ್ಷೀರಸಾಗರ ಶಯನ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ಹರಿನಾರಾಯಣ ಪನ್ನಗಶಯನ ಹರಿನಾರಾಯಣ ಪನ್ನಗಶಯನ ಲಕ್ಷ್ಮೀ ದರ್ಶನವನ್ನ ಹರಿನಾರಾಯಣ ಪನ್ನಗಶಯನ ನಾರಾಯಣ ಮೋಹನ ರೂಪನೆ ಶ್ಯಾಮಲ ಸುಂದರನೆ ಮೋಹನ ರೂಪನೆ ಶ್ಯಾಮಲ ಸುಂದರನೆ ಬ್ರಹ್ಮಾಂಡವನು ಮುಕ್ಷಿಯೊಳಗಿದ್ದವನೆ ಬ್ರಹ್ಮಾಂಡವನು ಮುಕ್ಷಿಯೊಳಗಿದ್ದವನೆ ಹರಿನಾರಾಯಣ ಪನ್ನಗಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗಶಯನ ನಾರಾಯಣ
ಜನರಲ್ಲಿ ರಮಿಸುವೆ ದೇವದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಮಂತೆ ಇರವ ಬಾಬುವಾ ಶರಣು ಎನ್ನುತ್ತ ನಿನ್ನ ಜನರಲ್ಲಿ ರಮಿಸುವೆ ನನಗೆ ಕೃಪೆಯ ತೋರೋ ಭಕ್ತಿ ಭಗವನೀಡ ಭಕ್ತಿ ಮಾರ್ಗ ಹರಿನಾರಾಯಣ ಪಂಚಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನು ಹರಿನಾರಾಯಣ 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 ಪಂಚಶಯನ ನಾರಾಯಣ ಓ ನಾರಾಯಣ ನಾರಾಯಣ ನಾರಾಯಣ. ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾರೆ, ನಾರದ ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವೆಯಾ? ಪರಮೇಶ್ವರ, ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಕಲಿಪುರುಷನ ಮಾಯೆ ತುಂಬಿ ತೊಳಕಾಡುತ್ತಿರುವುದು, ಎಲ್ಲಿ ನೋಡಿದರಲ್ಲಿ ಕಲಿಪುರುಷನಾದ ಸನೇಶ್ವರನ ಶಕ್ತಿಯ ಜಗದೊಳಗೆ ತುಂಬಿರುವುದು. ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಿಮ್ಮನ್ನು ಮರ್ತಿದ್ದಾರೆ ಜನ. ಆ ಕಲಿಪುರುಷನನ್ನ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡಿ ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ನಿನ್ನನ್ನೇ ಮೀರಿಸಿದನು ನಿನ್ನ ರುದ್ರಾಂಶದಿಂದ ಹುಟ್ಟಿದಂತ ಶನೇಶ್ವರ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿದಂತ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿಯೇ? ತಾಯಿ, ನಾನು ಹೇಳುವ ಕರ್ತವ್ಯ ಹೇಳಾಯಿತು, ಮುಂದೆ ಎಲ್ಲವೂ ನಿಮಗೆ ತಿಳಿಯುವುದು ಅಂತ ನಾರದರು ನಾರಾಯಣ ಅಂತ ಹೊರಟಿದ್ದಾರೆ. ಹತ್ತ ಕಡೆ ನಾರದರು ಹೊರಟಿರಬೇಕಾದ್ರೆ ಇತ್ತ ಕಡೆ ಕೈಲಾಸ ಪರ್ವತದ ಕಡೆ ಯಾವ ಕಲಿಪುರುಷನಾದ ಸನೇಶ್ವರನ ಆಗಮನ. ಜೈ ಶಿವಶಂಕರ, ಜೈ ಗಂಗಾಧರ, ಜೈ ಕಲಿಮಾಯೆ. ಪರಪ ಸನೇಶ್ವರ, ಏನಪ್ಪ ಇದ್ದಕ್ಕಿದ್ದಾಗ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ, ನಾನು ನಿಮ್ಮ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ನಾನು ಈ ಕೈಲಾಸಕ್ಕೆ ಬಂದಿದ್ದೇನೆ. ಹೇಳು ಪರಮೇಶ್ವರ, ಯಾವಾಗ ನಿನ್ನ ರಾಶಿಗೆ ನಾನು ಬರಲು ಹೇಳು. ಏನು ಇದು? ನೀನು ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ನೀನು ಕೈಲಾಸವಾಸ, ನಿನ್ನ ರಾಶಿಗೆ ನಾನು ಬಂದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿಯಾಗುವುದು. ಅದೇಗಯ್ಯ? ಪರಮೇಶ್ವರನೇ, ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅಂತ ಜನರು ನನ್ನನ್ನು ನೋಡಿ ಮತ್ತಷ್ಟು ಭಯಭೀತರಾಗುವರು. ಅದಕ್ಕೆ ನಾನು ನಿನ್ನ ರಾಶಿಗೆ ಒಂದೇ ಒಂದು ದಿನ ನಿನ್ನ ರಾಶಿಗೆ ನಾನು ಬಂದು ಹೊರಟೋಗ್ತೀನಿ. ಹೇಳು ಪರಮೇಶ್ವರ, ಯಾವಾಗ ಬರಲಿ? ಕ್ಷಣಕಾಲ ಯೋಚನೆ ಮಾಡಿದ ಶಿವನು ನೋಡಿದ್ರ, ನನ್ನ ರಾಶಿಗೆ ಬರುವನಂತೆ. ಆಗ್ಲಪ್ಪ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಪ್ರವೇಶ. ಹಾಗಂದ ಕೂಡಲೇ, ಆಗಲೇ ಪರಮೇಶ್ವರ, ನಾಳೆ ಬೆಳಗಿನ ಜಾವವೇ ನಿನ್ನ ರಾಶಿಗೆ ನನ್ನ ಪ್ರವೇಶ ಅಂತ ಮಹಾನುಭಾವನಾದ ಕಲಿಪುರುಷನಾದ ಸನೇಶ್ವರನು ಜೈ ಕಲಿಮಾಯಿ, ಜೈ ಶಿವಶಂಕರ ಅಂತ ಹೊರಟಿದ. ಇಲ್ಲೇನಾಗಿದೆ? ಪಾರ್ವತಿ ಕೇಳ್ತಾಳೆ, ಇದೇನಿದು? ಅವನು ನನ್ನ ರಾಶಿಗೆ ಬರಲ್ಲ ಅಂತ ಕೇಳಿದಾಗ ನೀನು ನಾಳೆನೇ ಬಾ ಅಂತ ಹೇಳ್ಬಿಡೋ ಸರಿನಾ? ಪಾರ್ವತಿ, ಮುಂದಿನ ನಾಟಕವನ್ನು ನೋಡು, ನಿನಗೆ ಎಲ್ಲವೂ ಅರಿವಾಗುವುದು ಅಂತ ಯಾವ ಮಹಾನುಭಾವನಾದ ಶಿವನು ಉಸನೆಗನಕ್ತಿರ್ಬೇಕಾದ್ರೆ ಒಂದು ರಾತ್ರಿ ಕಳಿತು ನೋಡಿ ಬೆಳಗಿನ ಜಾವಕ್ಕೆ ಪರಮಾತ್ಮನ ಒಂದು ಪ್ರವೇಶವಾಗಬೇಕಲ್ಲ. ಕೈಲಾಸದಲ್ಲಿ ಶಿವನೇ ಇಲ್ಲ, ಪಾರ್ವತಿ ಸಮೇತನಾಗಿ ಎತ್ತಲೋ ಮಾಯವಾಗಿದ್ದಾನೆ. ಎಲ್ಲಿ ನೋಡಿದ್ರಲ್ಲಿ ಓಂಕಾರನಾದ ತುಂಬಿದ ಕೈಲಾಸವೆಲ್ಲವೂ, ಎಲ್ಲಿ ನೋಡಿದರೂ ಕೂಡ ಶಿವನಾಮ ತುಂಬಿದೆ. ಒಂದು ದಿನವೆಲ್ಲ ಕೈಲಾಸವನ್ನು ಕರಬಡಿದ್ರು ಶಿವನಿಲ್ಲ. ಆ ಶಿವನನ್ನು ಹುಡುಕ್ತಾ ಇದ್ದಾನೆ ಒಂದು ದಿನವೆಲ್ಲ, ಎಲ್ಲೂ ಶಿವನಿಲ್ಲ. ಎಲ್ಲಿದ್ದಾನೆ ಶಿವ? ಭೂಲೋಕದಲ್ಲಿ ಬಿದಿರಿನ ಸೋಗಿನ ಒಳಗಡೆ ಬರುವಂತ ಒಂದು ಕ್ರಿಮಿಯಾಗಿ ಸೇರ್ಕೊಂಡಿದ್ದಂತೆ ಶಿವ ಈ ನಮ್ಮಪ್ಪನಿಗೆ ಎದುರುಕೊಂಡು ಭೂಮಿಯಲ್ಲಿ
ಭೂಲೋಕದಲ್ಲಿ ಬಂದು ಒಂದು ಬಿದಿರಿನ ಸೋಗಿನೊಳಗೆ ಒಂದು ಕ್ರಿಮಿಯಾಗಿ ಸೇರ್ಕೊಂಡಿದ್ದಾನಂತೆ ನೋಡಿ, ಇವನು ಎಲ್ಲಿಗೋದ್ರೂ ಬಿಡಲ್ಲ ಅಂತ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಮನ ಪಾದಕ್ಕೆ ಗೋವಿಂದ. ಒಂದು ದಿನವೆಲ್ಲ ಸುತ್ತಾಡಿದರೂ ಶಿವನು ಸಿಗಲಿಲ್ಲ. ಒಂದು ದಿನ ಕಳಿತಲೇ ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಪಾರ್ವತಿ ಸಮೇತನಾಗಿ ಪರಮೇಶ್ವರ ಪ್ರತ್ಯಕ್ಷನಾದ. ಏನಪ್ಪ ಶನೇಶ್ವರ, ನೀ ನನ್ನ ರಾಶಿಗೆ ಬರ್ತೀನಿ ಎಂದೆ ಬರಲೇ ಇಲ್ಲ. ಪರಮೇಶ್ವರನೇ ಯಾವಾಗ್ಲಯ್ಯ ನಾ ಕೈಲಾಸದಲ್ಲಿ ಇರ್ಲಿಲ್ವರ, ನೀನು ಯಾವಾಗ ಬಂದು ಹೋದೆ? ಪರಮೇಶ್ವರನೇ, ನನಗೆದುರುಕೊಂಡೊಂದು ದಿವಸ ಕೈಲಾಸ ಬಿಟ್ಟು ನೀನು ಓಡೋಗಿದ್ದೆಲ್ಲ ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ನನಗೆದುರುಕೊಂಡ್ತಾನೆ ಒಂದ್ ದಿವಸ ಎಂಟಿ ಸಮೇತವಾಗಿ ಕೈಲಾಸ ಬಿಟ್ಟು ಓಡೋಗಿದ್ದೆ ನೀನು, ಅಲ್ಲಿಗೆ ಸಾಕು. ಭೂಲೋಕದಲ್ಲಿ ಪರಶಿವನನ್ನೇ ಒಂದು ದಿವಸ ಕೈಲಾಸ ಬಿಡಿಸಿದವನೆಂಬ ಶಕ್ತಿಯಿಂದ ಮತ್ತಷ್ಟು ಭಕ್ತಿಯನ್ನು ಗಿಟ್ಟಿಸುತ್ತೇನೆ. ಜೈ ಶಿವಶಂಕರ, ಜೈ ಗಂಗಾಧರ, ಜೈ ಕಲಿಮಾಯಿ. ಕೈಲಾಸದಿಂದ ಪರಮಾತ್ಮ ಹೊರಟ. ಕೈಲಾಸದ ಗಣಗಳಲ್ಲೇ ಹೇಳ್ತಾರೆ ಪರಮಾತ್ಮ ಪರಮೇಶ್ವರ, ಏನಪ್ಪ ಇವನ ಆಟ, ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಡಿಸಿ ಓಡಿಸೋದಲ್ಲ ಸರಿ ಸರಿ, ಅವನ ಶಕ್ತಿ ಎಂತಾದ್ದು. ನಿನ್ನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿ. ಅವನ ಸರ್ವಶಕ್ತಿ ವಿಚಾರವನ್ನು ನಾವು ತಿಳ್ಕೋಬೇಕು. ದಯಮಾಡಿ ಅವನ ಶಕ್ತಿ ವಿಚಾರವನ್ನು ತಿಳಿಸು. ಆ ಪರಮಾತ್ಮನ ಗುಣಗಾನ ಮಾಡಬೇಕು ಅಂದಾಗ ಕೈಲಾಸದ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು ಶನೇಶ್ವರನ ಬಗ್ಗೆ ನಾವು ಪೂರ್ತಿ ತಿಳ್ಕೋಬೇಕು ಅಂದಾಗ, ನೀವು ತಿಳ್ಕೊಳ್ಳೋದಾದ್ರೆ ಇದು ಒಳ್ಳೆ ಕಾಲ. ನೀವೀರ್ವರು ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಪಟ್ಟಣದಲ್ಲಿ ವಿಕ್ರಮ ಬಡ್ಡಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಪರಮಾತ್ಮನೇ ಪ್ರವೇಶ ಮಾಡುವುದಲ್ಲದೆ ಸೂರ್ಯ ಚಂದ್ರರವ ತನಕ ರಾಜ ವಿಕ್ರಮ ಶನಿ ಪ್ರಭಾವ ಎಂಬ ಕಥೆ ಆಚಂದ್ರಾರ್ಕವಾಗಿ ಮಾಡ್ತಾನೆ. ಭೂಲೋಕದಲ್ಲಿರುವ ತನಕ ನಿಮ್ಮ ಕಥೆ ಆಚಂದ್ರಾರ್ಕವಾಗುತ್ತೆ. ಅವನ ಶಕ್ತಿಯು ನಿಮಗೆ ತಿಳಿಯುತ್ತೆ, ಜೊತೆಗೆ ಅವನ ಪ್ರೇರಣೆಯು ನಿಮಗೆ ಗೊತ್ತಾಗುತ್ತೆ. ಜಗತ್ತಿನಲ್ಲಿ ಉದ್ಧರಿಸಿ ಬನ್ನಿ ಅಂತ ಶಿವಪಾರ್ವತಿಯವರ ಅಭಯವನ್ನಿತ್ತರಲ್ಲ, ಕೈಲಾಸದಲ್ಲಿದ್ದ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಗಣಗಳೇ ಭೂಲೋಕದ ಉಜ್ಜಯಿನಿ ಪಟ್ಟಣದಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟಿದರು. ನಮ್ಮ ಇವತ್ತಿನ ಕಥಾನಾಯಕರು. ಜಗದೊಡೆಯನಾದ ಕಲಿಪುರುಷನಾದ ಪರಮಾತ್ಮನ ಆಟ ಎಂತಾದ್ದು ನೋಡಿ. ಇತ್ತ ಭೂಲೋಕದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ಚಂದ್ರವರ್ಣ ಚಿತ್ರಲೇಖ ದಂಪತಿಗಳಿಗೆ ಮಗನಾಗಿ ಹುಟ್ಟಿರತಕ್ಕಂಥ ವಿಕ್ರಮ ರಾಜ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಬಹಳ ಚೆನ್ನಾಗಿದೆ ಮಹಾಪ್ರಭು. ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ಲ ತಾನೆ? ಇಲ್ಲ ಮಹಾಪ್ರಭು. ಬಲೆ ಬಲೆ. ನಿಮ್ಮ ಕೆಲಸಗಳು ಯಾವ ರೀತಿ ನಡೀತಿದೆ? ಚೆನ್ನಾಗಿದೆ, ಬಲ ಬಲ. ನಿಮ್ಮಂತವ್ರು ಇರುವ ತನಕ ನನಗೆ ಯಾವ ಭಯವಿಲ್ಲ. ನನ್ನ ಸಾಮ್ರಾಜ್ಯ ಎಂದೆಂದು ಈಗ ಆನಂದ ಪರವಶವಾಗಿರಬೇಕು ಅಂತ ಬಲ 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 ಉದರಿಂದ ವೈರಿಯ ಚಲನೆ ಹಿಡಿದು ಶವ ಕಡಿದು ನೀರಲೆರಿಸಿ ಕರೆಯುವ ಬಲ 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 ಉದರಿಂದ ವೈರಿಯ ಚಲನೆ ಹಿಡಿದು ಶವ ಕಡಿದು ನೀರಲೆರಿಸಿ ಕರೆಯುವ ಹರಿಕುಲಾಂತನೆನಿಸಿದರು ಜಗದೊಳು ಹರಿಕುಲಾಂತನೆನಿಸಿದರು ಜಗದೊಳು ವೈರಿಯ ಜಯಿಸುವೆ ವೈರಿಯ ಜಯಿಸುವೆ ಉರದಿ ಧರೆಯುವೆ ವೈರಿಯ ಜಯಿಸುವೆ ಉರದಿ ಧರೆಯುವೆ ಪದ 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 ಉರದಿಂದ ವೈರಿಯ ಚಲನೆ ಬಿಡಿದು ಶಿರಮ ಕಡಿದು ನೀರನೆಲೆಸಿ ಕರೆಯುವ ನೀರನೆಲೆಸಿ ಕರೆಯುವ ನೀರನೆಲೆಸಿ ಕರೆಯುವ ರಾಜಾಧಿರಾಜ ರಾಜವನ ಗಂಭೀರ ಉಜ್ಜಯಿನಿ ಪುರಾಧೀಶ್ವರ ಚಂದ್ರವರ್ಣ ಚಿತ್ರಲೇಖ ಕುಮಾರ ಶ್ರೀ ಶ್ರೀ ವಿಕ್ರಮ ಸಾಧವ ಭೌಮನಿಗೆ ವಿಜಯ ಭವ ವಿಜಯ ಭವ ವಿಜಯ ಭವ. ಅವನೇ ನಮ್ಮ ಇವತ್ತಿನ ಕಥಾನಾಯಕ ವಿಕ್ರಮರಾಜ. ಇವನ ಬಲಗೈ ಬಂಟರಾಗಿರ್ತಕ್ಕಂಥ ಮಹಾಮಂತ್ರಿ ಭಟ್ಟಿ. ಇವರಿಬ್ಬರು ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರಬೇಕಾದ್ರೆ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಅನುಗಾಲವು ಪ್ರಜೆಗಳಿಗೋಸ್ಕರವಾಗಿ ಸಾಮ್ರಾಜ್ಯವೆಂಬುದಾಗಿ ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವನ ರಾಜ್ಯದಲ್ಲಿ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾನೆ. ಗೂಢಾಚಾರರು ಅಂದ್ರೆ
ಎಲ್ಲೆಲ್ಲಿ ಏನೇನು ನಡೀತೆ ಎಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು ಇಂಥವ್ರನ್ನ 10 ಜನ ಇಟ್ಕೊಂಡವನೆ. ಯಾತಕ್ಕಾಗಿ? ತನ್ನ ಸ್ವಾರ್ಥಕ್ಕಲ್ಲ. ಕೆಲವರು ತಮಗಿಂತ ಕಷ್ಟ ಇದೆ ಅಂತ ಹೇಳಿಕೊಳ್ಳದೆ ಇರ್ತಕ್ಕಂಥವ್ರು ಇರ್ತಾರೆ. ಅಂತ ಅವರ ಕಷ್ಟವನ್ನು ಪತ್ತೆ ಹಚ್ಚಿ ಅವರ ದುಃಖವನ್ನು ನಿವಾರಣೆ ಮಾಡಬೇಕು. ನೋಡಿ ಹೆಂಗಿದೆ, 10 ಜನ ಇಟ್ಕೊಂಡವನೆ. ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾರೆ. ಏನಪ್ಪಾ ನೀವು ಯಾವ ಕಡೆ ಹೋಗಿದ್ರಿ? ನೀವು? ನಾವು ತೆಂಗ್ಸಿಮೆ ಕಡೆ ಹೋಗಿದ್ದೆ ಮಹಾಪ್ರಭು. ಎಲ್ಲ ನೆಮ್ಮದಿಯಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ಮಹಾಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ಲವೇ? ಯಾವ ತೊಂದರೆ ಇಲ್ಲ ಮಹಾಪ್ರಭು. ಬಲ ಬಲ. ನಮ್ಮ ರಾಜ್ಯದಲ್ಲಿ ನಿಮ್ಮ ಕೆಲಸಗಳು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಆ ವಿಕ್ರಮ ಹೀಗೆ ಅವನ ರಾಜ್ಯಾಡಳಿತದ ಯಂತ್ರ ನಡ್ಕೊಂಡು ಹೋಗ್ತಾ ಇದೆ. ಪರಮಾತ್ಮನಾಟ ಎಂತಾದ್ದು. ಕೈಲಾಸವಾಸನಾದ ಪರಶಿವನನ್ನೇ ಒಂದು ದಿವಸ ಕೈಲಾಸ ಬಿಡಿಸಿದವನು ಅಂತ ಈ ಪರಮಾತ್ಮನ ಶಕ್ತಿ ಮತ್ತಷ್ಟು ಹೆಚ್ಚಿತು. ದೇವ ಸಭೆಯಲ್ಲಿ ಎಲ್ಲರೆದುರಿಗೂ ಕೂಡ ಸನೇಶ್ವರ ತನ್ನ ನಡೆದ ವೃತ್ತಾಂತವನ್ನೆಲ್ಲ ಹೇಳುತ್ತಿರಬೇಕಾದ್ರೆ ಆ ದೇವ ಸಭೆಯಲ್ಲಿದ್ದಂತ ಗುರುಗಳಾದ ಬೃಹಸ್ಪದಾಚಾರ್ಯರು ಅವ್ರಿಗೊಂದು ಸ್ವಲ್ಪ ನಾನು ಅನ್ನೋದು ಬಂದುಬಿಟ್ಟಿತ್ತಂತೆ. ಯಾರಿಗೆ? ದೇವತೆಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಬೃಹಸ್ಪದಾಚಾರ್ಯರು. ಯಾಕೆ ನಾನು ಅನ್ನೋದು ಬಂದಿತ್ತು ಅವರಿಗೆ? ಇಂದ್ರಾದಿ ಅಗ್ನಿ ದೇವತೆಗಳೆಲ್ಲರೂ ಕೂಡ ನನ್ನ ಶಿಷ್ಯಂದರು. ಅಷ್ಟದಿಕ್ಪಾಲಕರೆಲ್ಲ ನಾನು ಹೇಳಿದಾಗೆ ಕೇಳಬೇಕು. ಇಡೀ ದೇವಲೋಕದ ದೇವತೆಗಳೆಲ್ಲರೂ ಕೂಡ ನನ್ನ ಶಿಷ್ಯನಾಗಿರುವಾಗ ನಾನು ಅವರೆಲ್ಲರಿಗೂ ಮುಖ್ಯಸ್ಥನಾಗಿದ್ದೇನೆ. ಈ ಗುರುಗಳಿಗೊಂಚೂರು ನಾನು ಅಂತ ಬಂದುಬಿಟ್ಟಿದೆಯಲ್ಲ, ಗುರುಗಳನ್ನು ಈಗಲೇ ಸರ್ ಮಾಡಿಬಿಡ್ಬೇಕಲ್ಲ ಅಂತ ಭಗವಂತನಾದ ಕಲಿಪುರುಷನಾದ ಸನೇಶ್ವರ ಬಂದ. ಜೈ ಶಿವಶಂಕರ, ಜೈ ಗಂಗಾಧರ, ಜೈ ಗುರುದೇವ. ಏನಪ್ಪಾ ಕಲಿಪುರುಷ ಸನೇಶ್ವರ ನನ್ನ ಬಳಿಗೆ ಬಂದ್ಬಿಟ್ಟಿದೀಯಾ? ಗುರುದೇವ, ನಾನು ನಿಮ್ಮ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ನಾನು ನಿಮ್ಮ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಅಪ್ಪಣೆಯನ್ನು ಕೊಡಿ. ಏನಯ್ಯ ಇದು ಅನ್ಯಾಯ? ನನ್ನ ಶಿಷ್ಯನಾಗಿ ಗುರುವಾದ ನನ್ನ ರಾಶಿಗೆ ನೀನು ಬರೋದೆ? ನೀನು ನನ್ನ ರಾಶಿಗೆ ಬಂದ್ರೆ ನನ್ನ ಜೀವನವೆಲ್ಲ ಅರ್ಥವ್ಯರ್ಥವಾಗಿ ಹೋಗುತ್ತೆ. ಬೇಡಪ್ಪ ಗುರುದೇವ, ನಿಮ್ಮ ರಾಶಿಗೆ ನಾನು ಬಂದು ಹೋಗಲೇಬೇಕು. ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಾನು. ನಿಮ್ಮನ್ನ ಯಾಕೆ ಬಿಡ್ಲಿ? ಹಿಂಗ್ ಬಂದು ಹಿಂಗ್ ಹೊರಟೋಗ್ತೇನೆ ಹೇಳಿ. ಯಾಕೆ ಬರ್ಲಿ ಹೇಳಿ? ಒಂದು 5 ವರ್ಷ ಬರಲ್ಲ? ಅಯ್ಯಯ್ಯೋ 5 ವರ್ಷನ ಬೇಡಪ್ಪ. 1 ವರ್ಷ? ಅಯ್ಯಯ್ಯೋ 1 ವರ್ಷನ ಬೇಡಲೇ ಬೇಡಪ್ಪ. 1 ತಿಂಗಳು ನಿನ್ನ ಕಷ್ಟ ತಡೆಯಕ್ಕಾಗುತ್ತಾ? ಬೇಡ ಬೇಡ ಬೇಡ. ತುಂಡಾಕಿ 5 ವರ್ಷವಲ್ಲ, 1 ವರ್ಷವಲ್ಲ, 1 ದಿನವಲ್ಲ, 1 ತಿಂಗಳಲ್ಲ, 1 ದಿವಸದಲ್ಲಿ 5 ಗಳಿಗೆಗಳ ಕಾಲ ನನ್ನ ರಾಶಿಗೆ ಬನ್ನಿ ಅಂತ ಗುರುಗಳ ಅಪ್ಪಣೆ ಕೊಟ್ಬಿಟ್ರು. 5 ಗಳಿಗೆ ತುಂಡಾಕಿ 5 ಗಳಿಗೆ ಬಂದು ನಿಲ್ಲಿಸ್ತಾ ಗುರು. 5 ಗಳಿಗೆ ಇವನೇನ್ ಮಾಡಕ್ಕಾಗತ್ತೆ? ಹಿಂಗ್ ಬಂದು ಹಿಂಗ್ ಹೊಟ್ಟೋಯ್ತಾನೆ ಅಂತ. ಹಾಗೆ ಆಗಲು ಗುರುವರ್ಯ, 5 ಗಳಿಗೆಗಳ ಕಾಲ ನಿಮ್ಮ ರಾಶಿಗೆ ಬಂದು ನಾನು ನನ್ನ ಆಸೆಯನ್ನು ಪೂರೈಸ್ಕೋತೇನೆ. ಹಾಗೆ ಆಗಲಿ ಎಂದಾಗ ಜೈ ಶಿವಶಂಕರ, ಜೈ ಗಂಗಾಧರ. ಇಲ್ಲಿ ಗುರುಗಳು 1ನೇ ಗಳಿಗೆಯಲ್ಲಿ ಗಂಗಾ ನದಿಯ ಕಡೆ ಹೋಗ್ತಾ ಇದ್ದಾರೆ. ಶಂಭೋ ಮಹಾದೇವ ಸದಾ ಶಿವ ಸ್ವಾಮಿಕ ಸುಖದಾತ ಪುರ ಪೂಜಿತ. ಶಂಭೋ ಮಹಾದೇವ ಸದಾ ಶಿವ ಸ್ವಾಮಿಕ ಸುಖದಾತ ಪುರ ಪೂಜಿತ. ಶಂಭೋ ಮಹಾದೇವ ಶಿವ ಶಿವ ಗೋವಾದೇವ ಗೋವಾದೇವ. ರಾಜಿತ ಗುಣರಾಮ ಚಿತ ಕಾಮ ಶಿವ ರಾಜಿತ ಗುಣರಾಮ ಚಿತ ಕಾಮ ಶಿವ ಸೇವಕ ಜನ ಪ್ರೇಮ ಪಾವನ ನಾಮ. ಸೇವಕ ಜನ ಪ್ರೇಮ ಪಾವನ
ನಾಮ ಶಂಭೋ ಮಹಾದೇವ ಶಿವ ಸಾತ್ವಿಕ ಸುಖದ ಪುರಪೂಜಿತ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ 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 ಶಂಭೋ ಮಹಾದೇವ ಶಂಭೋ ಮಹಾದೇವ. ಒಂದನೇ ಗಳಿಗೆಯಲ್ಲಿ ಗಂಗಾ ನದಿಯ ಕಡೆ ಹೋಗ್ತಾ ಇದ್ದ ಗುರುಗಳು ಕಾಡೊಳಗೆ ಹೋಯ್ತಾವ್ರೆ. ಎದುರುಗಡೆ ಒಬ್ಬ ರೈತ ಸಿಕ್ಕದ. ರೈತನಲ್ಲ, ಅವನೇ ಸನೇಶ್ವರ. 2 ಕರುಭುಜದ ಹಣ್ಣನ್ನು ಕೊಡ್ತಾನೆ. ಗುರುಗಳೇ, ಪೂಜೆಗೆ ಹೋಗ್ತಾ ಇದ್ದೀರಾ, ಈ ಹಣ್ಣುಗಳನ್ನ ದೇವರಿಗೆ ಸಮರ್ಪಿಸ್ಬಿಡಿ, ಈ ಹಣ್ಣುಗಳನ್ನ ದೇವರಿಗೆ ನೈವೇದ್ಯ ಮಾಡಿಬಿಡಿ ಅಂತ 2 ಹಣ್ಣುಗಳನ್ನು ಕೊಟ್ಟಾಗ ಜೋಳಿಗೆ ಒಳಗೆ ಹಾಕೊಂಡು ಶಂಭೋ ಮಹಾದೇವ. ಹಣ್ಣುಗಳು ಜೋಳಿಗೆ ಒಳಗೆ ಬಿದ್ದ ಕೂಡಲೇ ತಲೆ ಕೆಟ್ಟವರಂತೆ ಕಾಡಿನೊಳಗೆ ಹೋಗ್ತಾ ಇದ್ದಾರೆ ಗುರುಗಳು. ಅದು ಭೃಂಗಿ ಎಂಬತಕ್ಕಂತ ಪಟ್ಟಣ. ಭೃಂಗಿ ಪಟ್ಟಣದ ಭೃಗುರಾಜ ಎಂಬತಕ್ಕಂತ ಚಕ್ರವರ್ತಿ ಮತ್ತು ಅವನ ಮಂತ್ರಿ, ಅವರಿಬ್ಬರ ಮಕ್ಕಳು, ಮಂತ್ರಿ ಮಗ ಮತ್ತು ರಾಜನ ಮಗ, ಬೇಟೆ ಆಡೋದಕ್ಕೆ ಅಂತ ಕಾಡಿಗೆ ಹೋದವರು ಬಂದಿಲ್ಲ. ರಾಜನು ಆತಂಕಪಟ್ಟು ಸೇವಕರನ್ನು ಕಳಿಸಿದಾನೆ. 7ನೇ ಗಳಿಗೆಯಲ್ಲಿ ಹುಡ್ಕಾಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಗುರುಗಳು ಕಾಡೊಳಗೆ ಹೋಯ್ತಿದ್ರಲ್ಲ, ಶಂಭೋ ಮಹಾದೇವ ಶಂಭೋ ಮಹಾದೇವ. ಏ ಸ್ವಾಮಿಗಳೇ ನಿಂತ್ಕೊಳ್ಳೆ. ರಾಜ್ಕುಮಾರ ಮಂತ್ರಿ ಕುಮಾರ ಈ ಕಡೆ ಕುದುರೆ ಮೇಲೆ ಬಂದದ್ದನ್ನು ನೋಡಿದ್ರ, ಶಂಭೋ ಮಹಾದೇವ. ಎಲ್ಲ ತಲೆಕೆಟ್ಟು ಸ್ವಾಮಿಗಳು ಅನ್ನಗದ ಕಣ, ನಾವು ಕೇಳ್ತಿರು ಸುಮ್ಮನೆ ನೋಯ್ತಾನೆ ಅವರಲ್ಲ ಅಂತ. ಸೇವಕರು ನೋಡಿದಾಗ ಅವ್ರ ಜೋಳಿಗೆಯಿಂದ ರಕ್ತ ತೊಟ್ಟಿತ್ತು. ಆ ಸನ್ಯಾಸಿ ಜೋಳಿಗೆಯಲ್ಲಿ ರಕ್ತ ತೊಡ್ತಾ ಇದೆ ನೋಡುವಂತ ಜೋಳಿಗೆಯನ್ನು ತೆಗೆದು ನೋಡಿದ್ರೆ 2 ಕರುಭುಜದ ಹಣ್ಣು, ಒಂದು ಮಂತ್ರಿ ಮಗನ ತಲೆ, ಇನ್ನೊಂದು ರಾಜನ ಮಗನ ತಲೆ ಅನ್ಯಾಯವಾಗಿ ರಾಜಮಂತ್ರಿ ಮಕ್ಕಳ ತಲೆಯನ್ನು ಕತ್ತರಿಸಿ ಜೋಳಿಗೆ ಒಳಗೆ ಹಾಕೊಂಡು ಹೋಗ್ತಾವನಲ್ಲ ಈ ಪಾಪಿ ಸನ್ಯಾಸಿ. ಎಳ್ಕಂಡೀರೋ 3ನೇ ಗಳಿಗೆಗೆ ಅಪರಾಧಿ ಮಾಡಿಬಿಟ್ಟ ಪರಮಾತ್ಮ. ಆ ಮಕ್ಕಳ ತಲೆಗಳನ್ನು ಎತ್ಕೊಂಡು ಗೋಳಾಡ್ತಾನೆ ಭೃಗುರಾಜ. ಅಯ್ಯಯ್ಯೋ, ನನ್ನ ಮುದ್ದು ಕುಮಾರರ ತಲೆಗಳನ್ನ ಕಡತಲ್ಲ ಈ ಪಾಪಿ. ಈ ಮಕ್ಕಳನ್ನು ಕಳ್ಕೊಂಡ ನಾನು ಹೇಗಿರ್ಲಿ, ಅನ್ಯಾಯವಾಗಿ ಮಕ್ಕಳನ್ನು ಕಳ್ಕೊಂಡ ನಾನು ಹೇಗಿರ್ಲಿ. ಈ ಪಾಪಿಗೆ ಈ ಮಕ್ಕಳನ್ನ ತಲೆ ಕಡಿಯೋದಕ್ಕಾದ್ರೂ ಹೇಗೆ ಮನಸ್ಸು ಬಂತು? ಯಾರಲ್ಲಿ ಈ ಪಾಪಿ ಜಂಗಮನನ್ನು ಎಳೆದುಕೊಂಡು ಹೋಗಿ ಇವನ ಶಿರಚ್ಛೇದನ ಮಾಡಿಬಿಡಿ, ಸೋಲ ಕೆತ್ತಬಿಡಿ. ಹಗ್ಗದಿಂದ ಕಟ್ಟಿ ಎಳ್ಕೊ ಬಂದ್ರು 4ನೇ ಗಳಿಗೆ. 5 ಗಳಿಗೆ ತುಂಬಕ್ ಮುಂಚೆ 4 ಗಳಿಗೆಲ್ಲೇ ಬಿದ್ದೋಯ್ತು ಹಗ್ಗ. ಅಪ್ಪ ಕಟಕ್ರೆ, ಒಂದೇ 1 ಗಳಿಗೆ ಅವಕಾಶ ಕೊಡ್ರಪ್ಪ. ನೀವು 1 ಗಳಿಗೆ ತಡ ಮಾಡಿದ್ರೆ ನಿಮಗೆ 1,00,000 ಕೊಡ್ತೀನಿ. ಹಿಂಗೆ ಎತ್ಬಿಟ್ರೆ ಮೇಕ್ ಕೊಂಟಾಯ್ತೀಯ. ನೀವು 1 ಲಕ್ಷ ಕೊಡ್ತೀಯಾ? ಇನ್ನೊಬ್ಬಂದ 1 ಗಳಿಗೆಯಲ್ಲಿ ನೀನು ಏನ್ ಮಾಡಕ್ಕಾಯ್ತದೆ? ಎಲ್ಗೋಯ್ತೀಯ? ಏನೂ ಮಾಡೋದು ಬೇಡ, 1 ಗಳಿಗೆ ತಡೀರಿ ಸಾಕು. 1 ಗಳಿಗೆ ತಡ್ಕೊಂಬಿಡಿ ಸಾಕು. ನಿಮಗೊಂದು 1,00,000 ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಮೇಲೆ ಕೇರಿಸ್ಬಿಡಿ. ಆಗಾಗ ಕಟ್ಟದ್ನ ಸ್ವಲ್ಪ ಹೊತ್ತು ಮಾಡ. 1 ಗಳಿಗೆ ಆಗೋಯ್ತದೆ, ಆಮೇಲೆ ಏನು ಕೊಡ್ಲಿಲ್ಲವೋ ಎತ್ತದಂತೂ ನಿಜ ತಾನೆ ಅಂತ ಅದು ಇದು ಮಾಡ್ತಾ ಇವನ್ನ 1 ಗಳಿಗೆ ತಡೆದವ್ರೆ 5 ಗಳಿಗೆ ತುಂಬೋಯ್ತಲ್ಲ ಪರಮಾತ್ಮ ಕೆಳಗಿಳಿದು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಇವನಿಲ್ಲಿ ಕೆಳಗಿಳಿದು ಬಿಟ್ನಲ್ಲ ಶನೇಶ್ವರ ರಾಶಿಯಿಂದ. ಮಂತ್ರಿ ಮಗ ರಾಜನ ಮಗ ಕುದುರೆ ಮೇಲೆ ಬಂದ್ರು. ಮಹಾರಾಜ ಇದೇನು ಇದು? ನಾನೇ ತಲೆಗಳ ನೋಡಿದ್ದೀನಿ, ಇಲ್ಲಿಬ್ರು ಚೆನ್ನಾಗಿ ಬಂದಿಳಿದವ್ರಲ್ಲ. ಆ ಜೋಳಿಗೆ ಎತ್ಕೊಂಡು ನೋಡ್ರು. ಜೋಳಿಗೆ ಎತ್ಕೊಂಡು ನೋಡಿದ್ರೆ ಕರ್ಬುಜದ ಹಣ್ಣು ಆಗೋಗಿದೆ ಪುನಃ. ಅಯ್ಯಯ್ಯೋ, ನನಗೆ ಭ್ರಮೇನೋ, ಎಳ್ಕೊಂಬಂದು ಇವ್ರಿಗೆ ಭ್ರಮೇನೋ. ಅನ್ಯಾಯವಾಗಿ ಒಂದು ಗುರು ಹತ್ಯೆ ದೋಷಕ್ಕೆ ನಾನು ಗುರಿ ಆಗ್ಬಿಟ್ಟಲ್ಲ. ಯಾರಲ್ಲಿ ಬೇಗ ಹೋಗಿ ಗುರುಗಳನ್ನ ಶೂಲಕ್ಕೆ ಎತ್ತಲಿಲ್ಲ ಅಂದ್ರೆ ಅವ್ರನ್ನ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದು ಓಡ್ ಬಂದ್ರು ಸೇವಕರು. ಕಟಕರೆ ನಿಲ್ಲಿ ನಿಲ್ಲಿ, ಇವ್ರನ್ನ ಶೂಲಕ್ಕೆ ಎತ್ತಬಾರ್ದಂತೆ, ಮತ್ತೆ ಇವ್ರನ್ನ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಪ್ರಭುಗಳ ಆಜ್ಞೆ ಆಗಿದೆ. ಆ ಕಟಕರಂದ್ರು ಹಿಂಗ್ ಹೋಗ್ಬೇಕಾಗಿದ್ದವನು ಹಿಂಗ್ ಹೋಗಂಗ ಆಗೋಯ್ತಲ್ಲ. ಆಗ ಗುರುಗಳಂದ್ರದ್ದು ಅದಕ್ಕೆ ನಾನು ಹಂಗಂದದ್ದು. ಹೆಂಗೆ? 1 ಗಳಿಗೆ ತಡೀರಿ ಅಂತ. 1 ಗಳಿಗೆ ತಡೆದ್ರಲ್ಲ, ನೋಡು ನನ್ನ ಪ್ರಾಣ ಉಳಿತು. ಮತ್ತೆ ನಮಗೊಂದು 1,00,000 ಇಬ್ಬರಿಗೂ ಕೊಡಿಸ್ತೀನಿ. ಪಲ್ಲಕ್ಕಿ ಮೇಲೆ ಕರ್ಕೊಂಬಂದಾಗ ಭೃಗುರಾಜ ಪಾದ ಪೂಜೆಯನ್ನು ಮಾಡಿ, ಗುರುದೇವ ಇದೇನಿದೆಲ್ಲ, ಹೇಗಾಯ್ತಿದೆಲ್ಲ ಅಂದಾಗ, ಇದು ನನ್ನ ನಿನ್ನ ಮಾತಲ್ಲ ಕಣಪ್ಪ, ಜಗದೊಡೆಯನಾದ ಕಲಿಪುರುಷನಾದ ಶನೇಶ್ವರನ ಪ್ರೇರಣೆ. ಶನೇಶ್ವರನ ಪ್ರೇರಣೆ ಹೌದಪ್ಪ. ಕೈಲಾಸವಾಸನಾದ ಪರಶಿವನ್ನು ಬಿಟ್ಟಿಲ್ಲ, ನಾರಾಯಣನ ಬಿಟ್ಟಿಲ್ಲ, ದೇವತೆಗಳು ಬಿಟ್ಟಿಲ್ಲ, ಮಾನವರನ್ನು ಬಿಟ್ಟಿಲ್ಲ. ನಿನ್ನನ್ನು ಯಾಕೆ ಬಿಡ್ಲಿ ನಾನು ಅಂತ
ನನ್ನ ರಾಶಿಗೆ ಬರಬೇಕು ಅಂತ. ನಾನು ವರ್ಷವಲ್ಲ, ತಿಂಗಳಲ್ಲ, ದಿನವಲ್ಲ, ತುಂಡಾಕಿ 5 ಗಳಿಗೆ ತಂದು ನಿಲ್ಲಿಸ್ದೆ. 5 ಗಳಿಗೆ ಹೆಂಗೆ ಬಂದು ಹೊಟ್ಟೈತಾನೆ ಅಂತ 4ನೇ ಗಳಿಗೆಗೆ ಹಗ್ಗ ಬೆಳೆಸ್ಬಿಟ್ನಲ್ಲ ಪಕ್ಕತ್ತಿಗೆ. ಬರೀ 4ನೇ ಗಳಿಗೆಗೆ. ಅಲ್ಲಿಗೆ ಇವನ್ ಪ್ರೇರಣೆ ಎಂತಾದ್ದು, ಇವನ ಶಕ್ತಿ ಎಂತಾದ್ದು. ನಿಜ ಪೂಜ್ಯರೇ, ಆ ಭಗವಂತನಾದ ಕಲಿಪುರುಷನನ್ನು ಕೊಂಡಾಡಿದವರಿಗಿಲ್ಲ ಕಷ್ಟ. ಅವನ ಎದುರಿಗೆ ಯಾರು ತಲೆ ಎತ್ಕೊಂಡು ಓಡಾಡಂಗಿಲ್ಲ. ಅವ್ರು ನಿರ್ನಾಮ ಮಾಡಿಬಿಡ್ತಾನೆ. ಯಾರು ತಲೆ ಬಗ್ಗೆ ಶರಣಾಗ್ತಾರೋ ಅವ್ರ ಜೀವನನೇ ಉದ್ಧಾರ ಮಾಡ್ತಾನೆ. ಇದು ಸತ್ಯವಾದ ಮಾತು. ಆಗ ಗುರುಗಳು ಇದನ್ನೆಲ್ಲವನ್ನ ಮೃಗರಾಜನಿಗೆ ಹೇಳಿ ಯಾವ ಫಲಪುಷ್ಪ ತಾಂಬುಲಾದಿಗಳಿಂದ ಪಾದ ಪೂಜೆಯನ್ನು ಮಾಡಿ ಅವರನ್ನ ಸ್ವರ್ಗಕ್ಕೆ ಕಳಿಸ್ತಾನೆ ಯಾರು ಮೃಗರಾಜ. ಅಂದರೆ ಕಲಿಪುರುಷನಾದ ಸನೇಶ್ವರ ಗುರುವನ್ನು ಬಿಟ್ಟವನಲ್ಲ, ಶಿವನನ್ನು ಬಿಟ್ಟವನಲ್ಲ, ಯಾವ ದೇವತೆಗಳನ್ನು ಬಿಟ್ಟವನಲ್ಲ. ಎಲ್ಲಿ ನಾನು ಅಂತ ಬೆರೀತಾರೋ ಅಲ್ಲ ಅವನು ಇರ್ತಾನಂತೆ. ಅವರ ಅಹಂಕಾರ ಮರ್ಧನ ಮಾಡ್ತಾನಂತೆ. ಇಲ್ಲಿ ಇವತ್ತಿನ ನಮ್ಮ ಕಥಾನಾಯಕನಾಗಿರ್ತಕ್ಕಂಥ ವಿಕ್ರಮರಾಜ ನಾನು ಎಂಬ ಮಾತಿಲ್ಲದೆ ಕಾಳಿಕಾದೇವಿಯ ವರಪುತ್ರನಾಗಿರ್ತಕ್ಕಂಥ ಇವನ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಅನೇಕ ವರ್ಷಗಳ ಕಾಲ ಭಗವಂತನ ಧ್ಯಾನ ಪೂಜೆ ವೃತಗಳನ್ನು ಮಾಡ್ತಾ ಕಾಲವನ್ನು ಕಳೀತಾ 10 ಜನ ಗೂಢಾಚಾರ್ಯರು ಬಂದು ವರದಿ ಒಪ್ಪಿಸ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ. ವಿಕ್ರಮನಿಗೆ ಒಂದು ಅನುಮಾನ ಬಂತು. ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಚೆನ್ನಾಗಿರೋಕೆ ಸಾಧ್ಯವಾ? ಸಮಯ ಸಂದರ್ಭದಲ್ಲಿ ದುಃಖ, ನೋವು, ಚಿಂತೆ ಅನ್ನೋದು ಬಂದೇ ಬರುತ್ತೆ. ಒಂದು ದಿವಸನಾದ್ರೂ ಇಂಥವ್ರ ಮನೇಲಿ ಇವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲೋ ನಿಂತಿದ್ದು ಬರ್ತಾರೆ, ನಾನು ಕೇಳಿದಾಗ ಇವರು ಒಂದು ಬಾಯ್ಪಾಠ ಮಾಡ್ಕೊಂಡವ್ರೆ. ಇವ್ರನ್ನ ಪರೀಕ್ಷೆ ಮಾಡಬೇಕಲ್ಲ ಅಂತ ಅರ್ಧರಾತ್ರಿಯಲ್ಲಿ ಜನಗಳೆಲ್ಲ ಮಲಗಿ ನಿದ್ರಿಸುವಂತಹ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ವಿಕ್ರಮರಾಜ ರಾಜಪಟ್ಟದ ಕುದುರೆಯೇರಿ ಬೀದಿ ಒಳಗಡೆ ಬರ್ತಾ ಇದ್ದಾನೆ. ಆ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಜನಗಳೆಲ್ಲ ಮಲಗಿದ್ದಾರೆ. ಆ ಜನಗಳೆಲ್ಲ ಆನಂದ ಪರವಶರಾಗಿ ಮಲಗಿರಬೇಕಾದ್ರೆ 16 ಬೀದಿಗಳನ್ನು ಸುತ್ತಕೊಂಡು ಬಂದಲ್ಲ, ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ, ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಕುದುರೆಯನ್ನು ನಿಲ್ಲಿಸ್ತಾ ಆ ಕುದುರೆಯನ್ನು ಎಳೆದು ನಿಲ್ಲಿಸ್ತಾ, ಯಾರದ ಮನೆಗೆ ಕೂಗು, ಯಾರು ಹೆಂಗಸು ದುಃಖಭರಿತವಾಗಿ ಕೂಗ್ತಾ ಇದ್ದಾಳಲ್ಲ, ಯಾರ ಮನೆಗೆ ಕೂಗು ಅಂತ 2 ಹೆಜ್ಜೆ ಇಟ್ಟು ಮುಂದೆ ಬಂದ್ರೆ ಒಂದು ಮಗು, ಅಮ್ಮ ಮೊದಲೆಲ್ಲ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನ ಆದ್ರೂ ಕೊಡಮ್ಮ ಅಂತ ಒಂದು ಮಗು. ಇನ್ನೊಂದು ಮಗು, ಅಮ್ಮ ಬಟ್ಟೆ ಎಲ್ಲ ಹರಿದು ನೋಡಿದವರೆಲ್ಲ ನಾಚಿಕೆ ಆಗ್ತಾ ಇದೆ, ಒಂದು ತುಂಡು ಬಟ್ಟೆ ಕೊಡಮ್ಮ. ಶಿವ ಪ್ರಜೆಗಳೆಲ್ಲ ಸಂತೋಷವಾಗಿದ್ದಾರೆ ಅಂತ ನಾ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲದಂತೆ ಗೋಳಾಡ್ತಿರೋ ಒಬ್ಬ ಹೆಂಗಸು. ಅಯ್ಯಯ್ಯೋ, ಇದು ಯಾರ ಮನೆ ಕೂಗು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಯಾತಕ್ಕಾಗಿ ಕೂಗ್ತಾ ಇರೋ ಕೂಗು ಅಂತ ಕುದುರೆಯಿಂದ ಕೆಳಗಿಳಿದು ಬರ್ತಿರ್ಬೇಕಾದ್ರೆ 2 ಹೆಜ್ಜೆ ಇಟ್ಟು ಮುಂದೆ ಬರ್ತಿರ್ಬೇಕಾದ್ರೆ ಸ್ವಲ್ಪ ದೂರ ಬರ್ತಿರ್ಬೇಕಾದ್ರೆ ಆ ಹೆಂಗಸು ಜಗದೊಡೆಯನಾದ ಸನೇಶ್ವರನೇ ಹೆಸರೇಳ್ಕೊಂಡು ಗೋಳಾಡ್ತಿದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಅಯ್ಯೋ ಶಿವನೇ, ಸನೇಶ್ವರನೇ ಹೆಸರು ಹೇಳ್ಕೊಂಡು ಗೋಳಾಡ್ತಿದ್ದಾಳಲ್ಲ. ಮಕ್ಕಳೆಲ್ಲ ಬಿದ್ದು ಒದ್ದಾಡ್ತಿದ್ರೆ ಆ ಭಗವಂತನ ಹೆಸರು ಹೇಳ್ಕೊಂಡು ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವ ಪರಮಾತ್ಮ
ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿಯ ಲೀಲೆ ಹರಿಯದ ಬಾಲೆ ಸಲ್ಲದು ಈ ಜ್ವಾಲೆ ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿ ಲೀಲೆ ಶೋಕದ ಚಾರಿರುಳೆ ಪರಮಾತ್ಮ ಸಹಿಸೇದಾತ ಏ ವಿಧಾತ ಆರದೀಶಾಪ ದೇವ ಆರದೀಶಾಪ ಸಹಿಸೆ ಪಾಪ ಹರವೆ ಕೋಪ ಆರದೀಶಾಪ ಶನಿದೇವ.